ಕೊಂಬನೆ ಬಿದ್ದೋಗ್ಬಿಟ್ಟೈತೆ. ಬಿದ್ದೋಗಿದ್ಯಾ ಲೈಟ್ ಕೊಂಬಕ್ಕೆ ಹೋಗಿ ಫೋನ್ ಏನಾಗಿದೆ ಅಣ್ಣ? ಕಾರ್ನ ಲೈಟ್ ಕೊಂಬ ಕೊಡ್ಬಿಟ್ಟು ಅವನ ಯಾವಾಗ ಆಗಿರೋದು? ಯಾವ ಸ್ಪೀಡಲ್ಲಿ ಬರ್ತಾರಲ್ಲ ಯಾವ ಹೊಡೆದಿರೋದಣ್ಣ? ಈಗ ಜಸ್ಟ್ ಫುಲ್ಲು ಹೊಗೆ ಹಾಕ್ಸ್ಬಿಟ್ಟಿದೆ. ಮತ್ತು ಒಳಗಡೆ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿದೆ. ಯಾರಿಗೂ ಏನಂತ ಆಗಿಲ್ಲ. ಫಾರ್ಚುನರ್ ಹೆವಿ ಹೊಡೆದವಪ್ಪ. ಯಾರಿಗೂ ಏನು ಆಗಿಲ್ಲ ಅಣ್ಣ? ಅಲ್ಲೇ ಫ್ಯಾಮಿಲಿ ಅಲ್ಲಿ ಇದಾರೆ ಯಾರಿಗೂ ಏನು ಆಗಿಲ್ಲ. ತಾತಪ್ಪನಿಗೆ ಸ್ವಲ್ಪ ಮೂಗೇಟ್ ಸ್ವಲ್ಪ. ಓಕೆ ಓಕೆ. ಹೆವಿ ಸ್ಪೀಡಲ್ಲಿ ಇರ್ತಾರಣ್ಣ ಭಯಂಕರ ಅಣ್ಣ ಇದು. ಹೆವಿ ಸ್ಪೀಡು. ಆಗ ಕಮ್ಮನೆ ಮುರಿದೋಗಿದೆ ಅಂದ್ರೆ ಲೆಕ್ಕ ಹಾಕಿ ಯಾವ ಸ್ಪೀಡಲ್ಲಿ ಬಂದಿರ್ಬೋದು. ಆ ಗಾಡಿಗೆ ಈ ಗಾಡಿಗೆ ಬಡ್ದು ಬಿಟ್ಟು ಬಂದು ಬಡ್ದಿರೋದು. ಹಿಂಗೆ ಆ ಚಿಕ್ಕ ಗಾಡಿ ಮಾಡಿದಮ್ಮ. ಟರ್ನ್ ಆಗಿದೆ. ಬಂದ್ಬಿಟ್ಟು ಚಿಗಣಿ ಕಡೆಯಿಂದ ಬಂದಿದೆ ಗಾಡಿ ಇದು. ಈ ಗಾಡಿಗೆ ಬಡ್ದು ಬಿಟ್ಟು ಇಲ್ಲಿ ಬಂದು ಬಡ್ದಿರೋದು. ಆ ಗಾಡಿ ಇಲ್ಲ ಅಂದ್ರೆ ಡೈರೆಕ್ಟ್ ಇನ್ನೂ ಕಂಬ ಇನ್ನೂ ದೂರ ಹೋಗಿರೋದು. ಇನ್ನೂ ಹೋಗ್ಬಿಡೋದು. ಮಾರುತಿ ಗಾಡಿಗೆ ಫಾರ್ಚುನರ್ ಬುದ್ಧಿ ಪಕ್ಕಕ್ಕೆ ಬಂದು ಆಮೇಲೆ ಕಂಬನೇ ಮುರಿದೋಗ ರೇಂಜಿಗೆ ಹೊಡೆದವನು ಅಂದರೆ ಯಾವ ಸ್ಪೀಡಲ್ಲಿ ಬರ್ತಾರಲ್ಲ ಅವನು. ಹೆವಿ. ಸೊ ಇಲ್ಲಿಂದ ಅವನು ಮಾರುತಿ ಅವನು ಕ್ರಾಸ್ ರೋಡಿಗೆ ಬಂದಿದ್ದಾನೆ. ಅಲ್ಲಿಂದ ಒಂದೇ ಹೈವೇ ಒಂದೇ ಸ್ಟ್ರೆಚ್ ಇದೆ. ಇಲ್ಲೂ ಸ್ಪೀಡಿಗೆ ಬಂದವನೇ ಹಂಗೆ ಅದಕ್ಕೆ ಬುದ್ಧಿ ಹೊಡೆದ್ಬಿಟ್ಟು ತಗೊಂಡಿದ್ದು ಕೊಡ್ದವನು. ನಿಮ್ಮ ಹೆವಿಯಾಗಿ ಇಕ್ಕೋಣ ಮಾತ್ರ ಹಿಂದಿ ಯಾರಿಗೇನೂ ಆಗಿಲ್ಲ. ಚಿನ್ನರಲ್ಲ ಸೇಫ್ಟಿ ಜಾಸ್ತಿ. ಎಲ್ಲಿ ಗಾಡಿ ಎಲ್ಲೇಳು ಇಲ್ಲಿ ಮುಂದೆ ಮಂಟಪಾಗಿತ್ತಲ್ಲಿ ಅಲ್ಲೇ ಒಬ್ಬ ಸ್ಪಾಟ್ ರಸ್ತೆ ಹಂಗೆ ಐತಲ್ಲ ನೋಡಿ. ಇದಕ್ಕೆ ಹೇಳೋದು ಸ್ಪೀಡ್ಗೆ ಹೋಗ್ಬಾರ್ದು ಅಂತ.